ಪ್ರೀತಿಯುಳ್ಳ ದೇವರ ಮಕ್ಕಳೇ, ಉನ್ನತನೂ ಮಹೋನ್ನತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಮತ್ತಾಯ 4:19 ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು. ಪ್ರಿಯವಾದವರೇ, ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಮೀನು ಹಿಡಿಯುತ್ತಿದ್ದ ಇಬ್ಬರು, ಪೇತ್ರ ಮತ್ತು ಅವನ ಸಹೋದರ ಆಂದ್ರೆಯನನ್ನು ಕಂಡರು. ಅವರು ಸಮುದ್ರದಲ್ಲಿ ಬಲೆ ಹಾಕುತ್ತಿದ್ದಾಗ ಯೇಸು ಅವರನ್ನು ಕರೆದರು. ಕೂಡಲೇ ಅವರು ಬಲೆಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಹೋದರು. ದೇವ ಮಕ್ಕಳೇ, ಆ ಶಿಷ್ಯರು ಸಾಧಾರಣ ಮೀನುಗಾರರಾಗಿದ್ದರು. ಆದರೆ ಯೇಸು ಅವರನ್ನು ತಮ್ಮೊಡನೆ ಇರಿಸಿಕೊಂಡು 3.5 ವರ್ಷಗಳ ಕಾಲ ತರಬೇತಿ ನೀಡಿ ಅವರನ್ನು ಅಪೊಸ್ತಲರನ್ನಾಗಿ ಮಾಡಿದರು. ಅವರು ಪ್ರಸಂಗ ಮಾಡುವಂತೆಯೂ, ರೋಗಗಳನ್ನು ಗುಣಪಡಿಸುವಂತೆಯೂ, ದೆವ್ವಗಳನ್ನು ಓಡಿಸುವಂತೆಯೂ, ಅಧಿಕಾರವುಳ್ಳವರಾಗಿ ಇರುವಂತೆಯೂ ಅವರನ್ನು ನೇಮಿಸಿದನು. ಯೇಸುವಿನ ಶಿಲುಬೆಯ ಮರಣದ ನಂತರ ಇನ್ನೆಲ್ಲವೂ ಮುಗಿಯಿತು. ಮುಂದೆ ಏನಾಗುವುದೋ ಎಂದು ಅಪೊಸ್ತಲರು ಮನೆಯೊಳಗೆ ಭಯದಿಂದ ಅಡಗಿದ್ದರು. ಆದರೆ ಪಂಚಾಶತ್ತಮ ದಿನದಂದು ಪವಿತ್ರಾತ್ಮದಿಂದ ತುಂಬಲ್ಪಟ್ಟು ಅವರು ಶಿಲುಬೆಗೆ ಏರಿಸಲ್ಪಟ್ಟ ಇದೇ ಯೇಸುವನ್ನು ದೇವರು ಕರ್ತನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾರೆ ಎಂದು ಪ್ರಸಂಗಿಸಿದರು. ಆಗ ಜನರು ಅವರ ಮಾತುಗಳನ್ನು ಸಂತೋಷದಿಂದ ಸ್ವೀಕರಿಸಿ ದೀಕ್ಷಾಸ್ನಾನವನ್ನು ಪಡೆದರು. ಸುಮಾರು 3,000 ಜನರು, ನಂತರ 5,000 ಜನರು, ಹೀಗೆ ಒಂದು ದೊಡ್ಡ ಸಮೂಹವೇ ಆತ್ಮ ಆದಾಯವಾಯಿತು. ಕರ್ತನು ಅವರೊಂದಿಗಿದ್ದು ಅನೇಕ ಅದ್ಭುತ ಕಾರ್ಯಗಳ ಮೂಲಕ, ಗುರುತುಗಳ ಮೂಲಕ ವಾಕ್ಯಗಳನ್ನು ದೃಢಪಡಿಸಿದರು. ಅದೇ ರೀತಿ ದೇವರು ನಿಮಗೂ ವರಗಳನ್ನು, ಅಭಿಷೇಕವನ್ನು ಮತ್ತು ಆತ್ಮನ ಫಲಗಳನ್ನು ನೀಡಿ ಆತ್ಮಾದಾಯ ಮಾಡಲು ಕೃಪೆ ತೋರಿಸಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.